ಹಲೋ ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಜೆ ಪಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಿಟಿ ಕಡೆ ಹೊರಟಿದ್ದೀವಿ. ನಾವಿವತ್ತು ಬಂದು ಶಿವಮೊಗ್ಗ ಇದ್ದೀವಿ. ಶಿವಮೊಗ್ಗ ಬಂದ್ಬಿಟ್ಟು ಇವತ್ತು ನಮ್ಮ ಅಣ್ಣನ ಮಗಳದು ಶಾರ್ವಿದು ಬರ್ಡೇ ಇತ್ತು. ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತೇಳಿ ಶಿವಮೊಗ್ಗ ಬಂದಿದ್ದೀವಿ. ನಮ್ಮ ಹುಡುಗ ಪ್ರಶಾಂತ್ ಇವನು ಏನಾದರೂ ಗಿಫ್ಟ್ ತರಬೇಕು ಶಾರ್ವಿಗೆ ಅಂತೇಳಿ ಹೇಳ್ದ. ಹಂಗಾಗಿ ಸಿಟಿ ಕಡೆ ಹೊರಟಿದ್ದೀವಿ. ನೋಡೋಣ ಏನು ಗಿಫ್ಟ್ ಸಿಗುತ್ತೆ ಅಂತ ನೋಡೋಣ. ಸಿಟಿ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ATMಗೆ ಹೋದ್ವಿ. ATMಲ್ಲಿ ಅಮೌಂಟು ವಿತ್ಡ್ರಾ ಮಾಡಿಕೊಂಡು ಬರೋಣ ಅಂತೇಳಿ. ಯಾಕೆಂದರೆ ಕೆಲವು ಕಡೆ ಫೋನ್ಪೇ ಗೂಗಲ್ ಪೇ ರಿಸೀವ್ ಮಾಡ್ಕೊಳ್ತಿದ್ದಾರೆ, ಕೆಲವರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಹಂಗಾಗಿ ಅಮೌಂಟ್ ಬಿಡಿಸ್ಕೊಂಡು ಬರಬೇಕಾದ್ರೆ ಇದು ಮಲ್ಟಿ ಕಾರ್ ಪಾರ್ಕಿಂಗ್ ಅಂತೇಳಿ ಒಂದು ಬಿಲ್ಡಿಂಗ್ ಕಾಣಿಸ್ತು. ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅದನ್ನು ಒಂಚೂರು ನೋಡಿಕೊಂಡು ಮತ್ತು ಗಾಂಧಿ ಬಜಾರ್ಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ಸ್ ಎಲ್ಲ ಸಿಕ್ತು. ನೋಡೋಣ ಇದರಲ್ಲಿ ಏನಾದರೂ ನಮಗೆ ಈಗ ಬರ್ತ್ಡೇಗೆ ಏನಾದರೂ ಯೂಸ್ ಆಗುತ್ತಾ ಅಂತೇಳಿ ನೋಡಿದ್ವಿ. ಚೆನ್ನಾಗಿತ್ತು ತುಂಬ ಎಲ್ಲ. ಕೆಲವರೆಲ್ಲ ತುಂಬ ಜನ ಎಲ್ಲ ತೊಗೊಳ್ತಾಯಿದ್ರು. ಅದಕ್ಕೆ ಯಾವ್ದು ಚೆನ್ನಾಗಿದೆ ಅಂತೇಳಿ ಎಲ್ಲ ನೋಡ್ತಾ ಬಂದ್ವಿ. ಅಲ್ಲಿ ನಮಗೊಂದೆರಡು ಫ್ಲವರ್ ಪಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಒಂದೆರಡು ಫ್ಲವರ್ ಪಾಟ್ ತೊಗೊಂಡ್ವಿ. ಮತ್ತು ಸೆಂಟ್ರ್ ಆಫ್ ಅಟ್ರಾಕ್ಷನ್ಗೆ ಅಂತೇಳಿ ಮತ್ತೊಂದು ರೋಸಿಂದು ಒಂದು ಫ್ಲವರ್ ಬೊಕ್ಕೆ ಥರ ಬಂದಿತ್ತು. ಅದು ಆರ್ಟಿಫಿಷಿಯಲಿಂದೆ, ಅದೊಂದು ತೊಗೊಂಡ್ವಿ. ಮತ್ತು ಬಲೂನ್ಸ್ ತೊಗೊಳ್ಳೋಣ ಅಂತೇಳಿ ಶಾಪಿಗೆ ಬಂದ್ವಿ. ಗೋಲ್ಡು ಮತ್ತು ಬ್ಲ್ಯಾಕ್ ಬಲೂನ್ಸ್ ತೊಗೊಂಡ್ವಿ. ಮತ್ತು ಹ್ಯಾಪಿ ಬರ್ಡೇ ಅಂತೇಳಿ ಒಂದು ಟ್ಯಾಗ್ಲೈನ್ ಇರೋದನ್ನು ತೊಗೊಂಡ್ವಿ. ಭಾಳ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಶಾಪಲ್ಲೆಲ್ಲ ತುಂಬ ಕ್ರೌಡ್ ಇತ್ತು, ಭಾಳ ಚೆನ್ನಾಗಿತ್ತು. ಇದನ್ನೆಲ್ಲ ತೊಗೊಂಡು ಮತ್ತೆ ರಿಟರ್ನ್ ಮನೆಗೆ ಬರಬೇಕಾದ್ರೆ ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂತೇಳಿ ಮತ್ತೆ ಬರ್ತಾಯಿದ್ವಿ. ಟ್ರಾಫಿಕ್ ಜಾಮ್ ಬೇರೆ ಆಗೋಗ್ಬಿಟ್ಟಿತ್ತು. ಮತ್ತು ಮನೆಗೆ ಬಂದಿದ್ದ ತಕ್ಷಣ ಆಗಲೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಥರ ಎಲ್ಲ ಸ್ಟಾರ್ಟ್ ಮಾಡೋಣ, ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ, ಮತ್ತು ಲೇಟ್ ಆಗುತ್ತೆ ಅಂತೇಳಿ ಆಗಲೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಪ್ರಶಾಂತ್ ಒಬ್ಬೊಬ್ಬರು ಒಂದೊಂದು ಥರ ಸಜೆಷನ್ ಮಾಡ್ತಾಯಿದ್ರು. ಎಲ್ಲರೂ ಸೇರಿ ಈ ರೀತಿ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಬಲೂನ್ಸ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಲೂನ್ಸ್ ಎಲ್ಲ ಏರ್ ಫಿಲ್ ಮಾಡಿ ಕೊಡ್ತಾಯಿದ್ದೆ ಪ್ರಶಾಂತ್. ನಾನು ಈ ರೀತಿ ಎಲ್ಲ ರೆಡಿ ಮಾಡ್ತಾಯಿದ್ದೆ, ಕಲರ್ ಸೆಟ್ ಮಾಡೋಣ ಅಂತೇಳಿ. ಮತ್ತು ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಬಲೂನ್ಸ್ ಏನೋ ಎಲ್ಲ ಏರ್ ಫಿಲ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಮತ್ತು ಡೆಕೋರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದೊಂದು ಚೂರು ಗೊಂದಲ ಇತ್ತು. ಇಲ್ಲ ಬರೀ ಜಸ್ಟ್ ಎಲ್ ಶೇಪ್ ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಇಲ್ಲ ಬೇಡ ಸ್ಕ್ವೇರ್ ಮಾಡಿಬಿಡೋಣ ಅಂಥೇಳಿ ಒಂದಿತ್ತು. ಬಟ್ ಅದು ಮಾಡ್ತಾ ಈ ಥರ ಕಮಾನ್ ಶೇಪ್ ಮಾಡೋದಕ್ಕೆ ಅದು ತುಂಬಾ ಚೆನ್ನಾಗಿತ್ತು. ಇದೇ ಫ್ಲವರ್ ಬೊಕ್ಕೆ ತೊಗೊಂಡಿದ್ದು ರೋಸ್ ಫ್ಲವರಿಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಚೆನ್ನಾಗಿರುತ್ತೆ ಅಂಥೇಳಿ. ಫೈನಲಿ ಡೆಕೋರೇಷನ್ ಈ ರೀತಿ ಇತ್ತು. ಈ ರೀತಿ ಮಾಡೋದು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ಖುಷಿಪಟ್ಟರು. ಇವರೇ ಡೆಕೋರೇಷನ್ ಎಲ್ಲ ಮುಗಿದಿದ ತಕ್ಷಣ ಇನ್ನೇನು ಇನ್ನೆಲ್ಲರೂ ಬರ್ತಿದ್ದಾರೆ, ಸಂಜೆ ಆಗೋಗ್ಬಿಡುತ್ತೆ ಅಂತೇಳಿ ಕೇಕ್ ತರೋಣ ಅಂತೇಳಿ ಬಂದ್ವಿ. ಅಲ್ಲಿ ಕೇಕ್ಸ್ ಬೇರೆ ಮೇಕಿಂಗ್ ಮಾಡ್ತಾಯಿದ್ರು. ಅದು ಒಂಚೂರು ವೀಡಿಯೋಸ್ ತೊಗೊಂಡು ಫೈನಲಿ ನಮ್ಮದು ಕೇಕ್ಸ್ ಎಲ್ಲ ಈ ಥರ ಇತ್ತು. ನಮ್ಮ ಶಾರು ಈ ಥರ ಎಲ್ಲ ರೆಡಿ ಆಗಿಬಿಟ್ಟಿದ್ಲು. ಇವರೇ ನಮ್ಮ ಬರ್ಡೇ ಗರ್ಲ್. ಈ ಇಯರ್ ಸರ್ಪ್ರೈಸಾಗಿ ಏನಾದರೂ ಗಿಫ್ಟ್ ಕೊಡೋಣ ಅಂತೇಳಿ ಯೋಚನೆ ಮಾಡಬೇಕಾದ್ರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಕಸ್ಟಮೈಸ್ಡ್ ಚಾಕ್ಲೇಟ್ಸ್ ಅನ್ನೋದು ಸಿಕ್ತು. ಹಾಗಾಗಿ ನನ್ನ ವೈಫ್ ಬಂದ್ಬಿಟ್ಟು ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಈ ಥರ ಸರ್ಪ್ರೈಸಿಂಗ್ ಆಗಿರುತ್ತೆ, ಭಾಳ ಖುಷಿ ಪಡ್ತಾಳೆ ನಮ್ಮ ಶಾರ್ವಿ ಅಂತೇಳಿ ನನ್ನ ಹೆಂಡ್ತಿ ಇದನ್ನು ಚಾಕ್ಲೇಟ್ಸ್ನ ಕಸ್ಟಮೈಸ್ ಮಾಡಿ ಆರ್ಡ್ರ್ ಮಾಡಿದ್ಲು. ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೀತಿ ಇದೆ ನೋಡಿ ಚಾಕ್ಲೇಟ್ಸ್. ಫೈನಲಿ ಇವತ್ತು ನಮ್ಮ ಶಾರ್ವಿ ಬರ್ತ್ಡೇ ಅಂತೂ ತುಂಬಾ ಚೆನ್ನಾಗಾಯಿತು. ಭಾಳ ಖುಷಿ ಆಯಿತು ಮಾತ್ರ. ಎಲ್ಲರೂ ತುಂಬಾ ಖುಷಿಪಟ್ಟರು. ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಶಾರ್ವಿ ಅಂತೂ ಭಾಳ ಖುಷಿಪಟ್ಟಳು. ಆ ಗಿಫ್ಟ್ಸ್ ನೋಡಿ ಭಾಳ ಖುಷಿ ಆಯಿತು. ತುಂಬ ಚೆನ್ನಾಗಿದೆ, ಥ್ಯಾಂಕ್ಸ್ ಅಂತೇಳಿ ಎಲ್ಲ ಹೇಳಿದ್ಲು.
ಅವ್ರ ಖುಷಿ ನೋಡಿನೇ ನಮಗೂ ತುಂಬ ಖುಷಿ ಆಯಿತು. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಹಾಗಾಗಿ ಈ ರೀತಿ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ನೀವೆಲ್ಲ ನೋಡಿದಿರಿ ಅಂತ ಅಂದ್ಕೊಳ್ತೀನಿ. ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.